ಧರ್ಮದ ಹೆಸರು ಮೇಲೆ ವ್ಯವಹಾರ ಮಾಡುವಂಥ ಜನರಿಂದಾಗಿ ಇವತ್ತು ಈ 6 ಜನ ಆರೋಪ ಮಾಡುವಂಥ ಸಾಕ್ಷಿದಾರರು ಆರೋಪಿಗಳ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಇವತ್ತು ಅದ್ರ ಬಗ್ಗೆ ಒಂದು ಡಿಸಿಷನ್ ಪಾಯಿಂಟ್ಗೆ ಬಂದಿಲ್ಲವಂತ ಬಂದದ್ದು ಬೆಳತಂಗಡಿ ನ್ಯಾಯಾಲಯದಲ್ಲಿ. ಯಾರಪ್ಪ ಇದರಲ್ಲಿ ಟೆಂಟೆಡ್ಡು, ಯಾರಪ್ಪ ಫೇಲ್ಯೂರ್ ಮಾಡಿದ್ದು, ಯಾರು ಅನ್ಸಸ್ಟೇಬಲ್ ಅನ್ನೋದು ಇವತ್ತು ತಿಳ್ಕೊಬೇಕಾಗಿದೆ. ಈಗಾಗಲೇ ಕ್ರೈಮ್ ನಂಬರ್ 39 ಅಡಿಯಲ್ಲಿ 2005 ನಿಮಗೆ ಗೊತ್ತದ ಏನೇನು ಆಗ್ಯದ. ಚಿನ್ನಯ್ಯನ ಏನು ಮಾಡಿದರು, ಮೂಲತಃ ಭೀಮಾಗಿ ಬಂದಂಥವ. ಇಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹೆಗ್ಗಡೆಯವ್ರ ಮೇಲೆ ನೇರಾನೇರವಾಗಿ ಅವ್ರ ವ್ಯವಸ್ಥೆಯ ಮೇಲೆ ನೇರಾನೇರವಾಗಿ ಆರೋಪ ಮಾಡಿದಂಥ ಹೆಣಗಳನ್ನು ಹುಗಿಯುವ ಕಾಯಕ ಮಾಡಿಕೊಂಡಂಥ ವ್ಯಕ್ತಿ. ನಂತರದಲ್ಲಿ ಈ ಒಂದು ಅನೇಕ ದುರ್ಘಟನೆಗಳ ಮೇಲೆ, ದುರಂತಗಳ ಮೇಲೆ, ದೌರ್ಜನ್ಯಗಳ ಮೇಲೆ ನನಗೂ ನಾಳೇನೋ ತೊಂದರೆ ಆಯಿತು ಅಂತ ಇನ್ನೊಂದು ಕಡೆ ಓಡಿ ಬದುಕು ಮಾಡಿ ನಂತರದಲ್ಲಿ ತನಗೆ ಪಾಶ್ಚಾತ್ತಾಪ ಆಗಿ ಜನರಿಗೆ ಸತ್ಯ ಹೇಳೋಣಪ್ಪ ನಮ್ಮ ಜೀವನದಲ್ಲಿ ಅಂತ ಹೇಳೋದಕ್ಕೆ ಬಂದ. ಇಲ್ಲೇ 164 ಅಡಿಯಲ್ಲಿ ಸತ್ಯವನ್ನು ವಕೀಲರ ಜೊತೆ ಮಂಡಿಸಿ ಮಾಡಿ ನನ್ನ ಸತ್ಯ ಹೇಳಿದ್ದು ಇದರಿಂದ ಇದ್ದಿದ್ದು ಹೆಗಡೆ ಮತ್ತು ಅವರ ಕಂಪನಿ ಅನ್ನುವಂಥ ಆರೋಪ ಮಾಡಿದ್ದು. ನಂತರದಲ್ಲಿ SIT ಅಡಿಯಲ್ಲಿ ಇವ್ರನ್ನ ಕೊಟ್ಟಿದ್ದು. SIT ಅಡಿಯಲ್ಲಿ ಬಂದಾಗ ಏನೇನೋ ಗದ್ದಲ ಆಗಿ ಹೋಗ್ಬಿಡ್ತು. ಅಲ್ಲಿ ಕೆಲವು ಅಧಿಕಾರಿಗಳು ಭ್ರಷ್ಟರು ಅಥವಾ ವ್ಯವಸ್ಥೆಗೆ ಬದ್ದಿದ್ದಂಥ ವ್ಯಕ್ತಿಗಳಿದ್ದರು ಅನ್ನೋದು ಈಗಾಗಲೇ ಹೊರಗೆ ಬಂದಂಥದ್ದು. ಆ ಮಂಜುನಾಥ್ ಹೆಗಡೆ ಮತ್ತು ಯಾರು ಇದು ಮಂಜುನಾಥ್ ಗೌಡ ಅಂತ ಯಾರು ಇದ್ದಾರೆ, ಮತ್ತು ಇನ್ನೂ ಅನೇಕರಲ್ಲಿ ಅಧಿಕಾರಿಗಳು ಅಲ್ಲಿಯ ವ್ಯವಸ್ಥೆ ಅಂದರೆ ಯಜಮಾನರ ಪರವಾಗಿ ಮಾಡುವಂಥ ಕೆಲಸಗಳನ್ನು ಸ್ವತಃ ಆರೋಪ ಮಾಡಿದರು. ನಂತರದಲ್ಲಿ SIT ಇದನ್ನು ಎನ್ಕ್ವೈರಿ ಮಾಡ್ತದೆ